ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಡನೂರು ಮಧು ವಿರುದ್ಧ ಅತ್ಯಾಚಾರ ಆರೋಪ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಖಾಕಿ ಫುಲ್ ಡ್ರಿಲ್ ನಡೆಸಲಾಗ್ತಾ ಇದೆ. ಮಡನೂರು ಮನು ಹಾಗೂ ಸಂತ್ರಸ್ತೆಯ ವಿಚಾರಣೆ. ಮಡನೂರು ಮನು ಆಕೆಯನ್ನ ಬಳಸಿಕೊಂಡಿದ್ದ ಪಾನವತ್ತಳನ್ನಾಗಿ ಮಾಡಿ ಕಂಠಪೂರ್ತಿ ಕುಡಿಸಿ ಆನಂತರದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ ಅಂತ ಹೇಳಿ ಆಕೆ ದೂರನ್ನು ಸಲ್ಲಿಕೆ ಮಾಡಿದ್ದಾಳೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನಂತರದಲ್ಲಿ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ನಿರಂತರವಾದಂಥ ವಿಚಾರಣೆ ನಡೀತಾ ಇದೆ. ಮಡನೂರು ಮನುನನ್ನು ನಿನ್ನೆಯಷ್ಟೇ ಹಾಸನದ ಶಾಂತಿ ಗ್ರಾಮದಿಂದ ಅರೆಸ್ಟ್ ಮಾಡಿಕೊಂಡು ಆತನನ್ನು ಬೆಂಗಳೂರಿಗೆ ಕರೆತರಲಾಗಿತ್ತು. ಆನಂತರದಲ್ಲಿ ವಿಚಾರಣೆಯನ್ನು ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಆತನ ವಿರುದ್ಧ ಇರುವಂಥ ಆರೋಪ ಏನು ಅಂತ ಹೇಳಿದ್ರೆ, ನಿರಂತರವಾಗಿ ಪದೇ ಪದೇ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಅತ್ಯಾಚಾರದ ನಂತರದಲ್ಲಿ ಆಕೆ ಗರ್ಭಿಣಿಯಾದಾಗ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ. ಇನ್ನು ಅತ್ಯಾಚಾರ ಮಾಡುವಂಥ ಮೊದಲೇ ಆಕೆಗೆ ಮನಸೋಚ್ಛೆ ಕುಡಿಸ್ತಾ ಇದ್ದ. ಆಕೆ ಕಂಠಪೂರ್ತಿ ಕುಡಿದ ನಂತರದಲ್ಲಿ ಪ್ರಜ್ಞೆ ತಪ್ಪುತ್ತಾ ಇದ್ದು. ಪ್ರಜ್ಞೆ ಇಲ್ಲದಂಥ ಸಂದರ್ಭವನ್ನು ನೋಡಿ ಆತ ವಿಡಿಯೋ ಮಾಡಿಕೊಳ್ತಾ ಇದ್ದ. ಅದೇ ವಿಡಿಯೋ ಇಟ್ಟುಕೊಂಡು ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಎಸಗ್ತಾ ಇದ್ದ ಅಂಥೇಳಿ ಆಕೆ ದೂರು ಕೊಟ್ಟಿದ್ದಾಳೆ. ಈ ಮಧ್ಯರಾತ್ರಿ ಇಡೀ ಪ್ರಕರಣವ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಇಡೀ ದಿನ ಮನುನನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಪ್ರಮುಖವಾಗಿ ಆತನ ಬಳಿ ಇದೆ ಅಂತ ಹೇಳಲಾಗಿರುವಂಥ ಅಥವಾ ಅತ್ಯಾಚಾರ ಸಂತ್ರಸ್ತೆ ಆರೋಪ ಮಾಡಿರುವ ರೀತಿಯಲ್ಲಿಯೇ ಆ ವಿಡಿಯೋ ತುಣುಕು ಎಲ್ಲಿದೆ ಅಂತ ಹೇಳಿ ಆತನ ಮೊಬೈಲನ್ನು ಜಾಲಾಡಿದ್ದಾರೆ. ಆ ಮೊಬೈಲ್ ಜಾಲಾಡಿದ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಯಾವುದೇ ರೀತಿಯ ವಿಡಿಯೋ ಸಿಕ್ಕಿಲ್ಲ. ಅದರ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದಾಗ ನನ್ನ ಹತ್ರ ವಿಡಿಯೋ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಅಲ್ಲಲ್ಲೇ ಅವರಿಬ್ಬರು ಕ್ಲಿಕ್ಕಿಸಿಕೊಂಡಿರುವಂಥ ಫೋಟೋಗಳಿದ್ದಾವೆ, ಸೆಲ್ಫಿಗಳಿದ್ದಾವೆ. ಜೊತೆಗೆ ಅವರಿಬ್ಬರು ಈ ರೀಲ್ಸ್ ಮಾಡ್ತಾರಲ್ಲ, ರೀಲ್ಸ್ಗಳು ಕೂಡ ಜೊತೆಗಿರುವಂಥ ರೀಲ್ಸ್ಗಳಿದ್ದಾವೆ. ಬಿಟ್ಟರೆ ಬೇರೆ ರೀತಿಯ ಅಶ್ಲೀಲ ವಿಡಿಯೋಗಳು ಸದ್ಯಕ್ಕೆ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿಲ್ಲ. ಪತ್ತೆಯಾಗದ ಕಾರಣಕ್ಕಾಗಿ ಅತ್ಯಾಚಾರ ಸಂತ್ರಸ್ತೆಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಆಕೆಯನ್ನು ಕೂಡ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಪೊಲೀಸರು ಹೇಳಿದ್ದಾರೆ. ಇದೀಗ ಆಕೆಯೂ ಕೂಡ ಬಂದಿದ್ದಾರೆ. ಪ್ರತ್ಯೇಕವಾಗಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಇಡೀ ಘಟನಾವಳಿ ಹೇಗೆ ನಡೀತು, ಈ ಘಟನೆಗೆ ಕಾರಣವಾದರೂ ಹೇಗೆ ಮುಂದುವರಿತಾ ಹೋಯಿತು, ಜೊತೆಗೆ ಆಕೆ ಆರೋಪ ಮಾಡಿದ್ದಾಳಲ್ಲ, ಒಂದು ವಿಡಿಯೋ ಇರಬೇಕು ಅಥವಾ ಗರ್ಭಪಾತ ಮಾಡಿಸಿದ್ದಾನೆ ಅನ್ನೋದು ಸತ್ಯವಾದರೆ ಅದಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆಯ ದಾಖಲಾತಿಗಳು ಬೇಕಾಗುತ್ತೆ. ಅದರ ಜೊತೆಗೆ ಆಕೆಯ ಕಂಪ್ಲೇಂಟಿಗೆ ಪೂರಕವಾಗಿರುವಂಥ ಅಂಶಗಳನ್ನು ವೆರಿಫೈ ಮಾಡಿಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಇದೆಲ್ಲ ಪ್ರಕ್ರಿಯೆಯನ್ನು ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿನಿಮಾದ ಮೂಲಕ ತನ್ನ ಭವಿಷ್ಯವನ್ನು ಕಂಡುಕೊಳ್ಳಬೇಕು ಅಂತ ಅಂದುಕೊಂಡಿದ್ದಂಥ ನಟ ಮಡನೂರು ಮನು ಇದೀಗ ಅತ್ಯಾಚಾರದ ಸಂಕಷ್ಟದ ಸುಳಿಯಲ್ಲಂತೂ ಸಿಲುಕಿದ್ದಾರೆ.